ನಿನ್ನೆ ಕಾಶ್ಮೀರದಲ್ಲಿಯ ಪಹಲ್ಗಾಮ್ದಲ್ಲಿ 26 ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ. ಈ ಹತ್ಯೆ ಮಾಡಿದ ಉಗ್ರವಾದಿಗಳು ಯಾವ ಉದ್ದೇಶವನ್ನಿಟ್ಟುಕೊಂಡು ಹತ್ಯೆ ಮಾಡಿದ್ದಾರೆ ಎಂಬ ಬಗ್ಗೆ ನಿಷೇಧಿಸಿ, ಆ ಹತ್ಯೆಯನ್ನು ನಿಷೇಧಿಸಿ ಇವತ್ತು ನಾವು ಶ್ರೀರಾಮ ಸೇನೆಯ ವತಿಯಿಂದ ಬೆಳಗಾವಿಯ DC ಅವರ ಮುಖಾಂತರ ಮಾನ್ಯ ಅಮಿತ್ ಶಾಜಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಯಾವ ತರಹದ ಗುಂಡಿನ ದಾಳಿಯಾಗಿದೆ ಅದೇ ನಿಟ್ಟಿನಲ್ಲಿ ಆ ಟೆರರಿಸ್ಟ್ಗಳಿಗೆ ಗುಂಡಿನಿಂದಲೇ ಉತ್ತರ ಕೊಡಬೇಕು. ಅದೇ ರೀತಿ ಆ ಒಂದು ಕೃತ್ಯ ನಡೆದಿದೆಯಲ್ಲ, ಆ ಕೃತ್ಯದಲ್ಲಿ ಆ 26 ಜನ ಎಲ್ಲರೂ ಹಿಂದೂಗಳೇ, ಪ್ರತಿಯೊಬ್ಬರೂ ನೀವು ಹಿಂದೂಗಳೇ ಇದಿರಲ್ಲ ಅನ್ನುವನ್ನು ವಿಚಾರಿಸಿ ಒಬ್ಬೊಬ್ಬರನ್ನು ಕಲಮಾ ಓದಲಿಕ್ಕೆ ಹಚ್ಚಿ, ಕಲಮಾ ಓದಲಿಕ್ಕೆ ಬರಲ್ಲ ಅಂದ ಕೂಡಲೇ ಅವರಿಗೆ ಗುಂಡು ಹಾಕಿದ್ದಾರೆ. ಕೆಲವೊಬ್ಬರಿಗೆ ಬಟ್ಟೆ ಬೀಸಿ ಅವರು ಹಿಂದೂಗಳು ಇದಾರೋ ಇಲ್ಲೋ ಅನ್ನುವುದನ್ನು ಪರಿಗಣಿಸಿ ಗುಂಡು ಹಾಕಿದ್ದಾರೆ. ಈ ತರಹದ ಭಾಷೆಯನ್ನು ವಿಚಾರಿಸಿ ಉರ್ದು ಓದಲಿಕ್ಕೆ ಬರುತ್ತೆ ಇಲ್ಲೋ ಅನ್ನು ಗಮನಿಸಿ ಆನಂತರ ಗುಂಡು ಹಾಕಿದ್ದಾರೆ. ಅಂದರೆ ಇದರ ಹಿಂದೆ ವಿಚಾರ ಹಿಂದೂ ಧರ್ಮವನ್ನು ಹೀಯಾಳಿಸುವಂಥ ವಿಚಾರವನ್ನು ಇಟ್ಕೊಂಡು ಈ ಕೃತ್ಯ ನಡೆದಿದೆ. ಒಂದು ಮುಸ್ಲಿಂ ಧರ್ಮದ ಒಂದು ಕಟ್ಟರಪಂಥೀಯ ಒಂದು ಜಿಹಾದಿ ಪ್ರವೃತ್ತಿಯ ಮಾನಸಿಕತೆ ಏನಿದೆಯಲ್ಲ, ಆ ಮಾನಸಿಕತೆಯನ್ನು ಮುಂದಿಟ್ಟು ಜಿಹಾದನ್ನು ಮುಂದಿಟ್ಟುಕೊಂಡು ಈ ಒಂದು ಧರ್ಮ ಯುದ್ಧವನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಆ ಟೆರರಿಸ್ಟ್ಗಳು ತನ್ನ ಕೃತ್ಯ ಮಾಡಿದ್ದಾರೆ. ಅದೇ ರೀತಿ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಭಾರತದ ಮುಸ್ಲಿಮರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅವರು ಯಾವ ತರಹ ಮುಸ್ಲಿಮರಿದಾರೋ ಅಥವಾ ಹಿಂದೂಗಳಿದಾರೋ ಅನ್ನೋದು ಪರಿಗಣಿಸಿ ಅವರು ಹತ್ಯೆ ಮಾಡಿದಾರಲ್ಲ, ಅದೇ ತರಹ ನೀವು ಮುಸ್ಲಿಮರೇ. ಈ ಭಾರತ ದೇಶದಲ್ಲಿ ಅನ್ನ ತಿಂದು ಭಾರತ ದೇಶದಲ್ಲಿ ಉಳಿಯೋರೆಲ್ಲರೂ ಮುಸ್ಲಿಮರೇ, ಈ ಭಾರತ ದೇಶದ ಮಕ್ಕಳು. ನೀವು ಎಲ್ಲಿವರೆಗೆ ನಾವು ಭಾರತ ದೇಶದವರು, ನಾವು ಭಾರತ ದೇಶದವರೇ, ನಾವು ಭಾರತ ದೇಶದಲ್ಲಿ ಹುಟ್ಟಿದವರೇ ಅನ್ನೋ ಒಂದು ನಿಮ್ಮ ಪ್ರೀತಿ ಪ್ರೇಮ ಹುಟ್ಟಲು ಎಲ್ಲಿವರೆಗೆ ನಾವು ಮುಸ್ಲಿಮರೇ, ಅಷ್ಟೇ ಮುಸ್ಲಿಮರು ಅನ್ನೋ ಒಂದು ಮನೋಭಾವನೆ ಎಲ್ಲಿವರೆಗೆ ಇರುತ್ತಲ್ಲ, ಅಲ್ಲಿವರೆಗೆ ಈ ಥರದ ಕೃತ್ಯಗಳು ನಡೆಯೋದೇ ಖಂಡಿತವಾಗಿ. ಯಾಕೆಂತಂದರೆ ಇಲ್ಲಿಯ ಮುಸ್ಲಿಮರು ಎಲ್ಲಿವರೆಗೆ ಅವರಿಗೆ ಸಪೋರ್ಟ್ ಮಾಡಲ್ಲ, ಅಲ್ಲಿವರೆಗೆ ಟೆರರಿಸ್ಟ್ಗಳು ಭಾರತದಲ್ಲಿ ಬರುವ ಸಾಧ್ಯತೆ ಇಲ್ಲ. ಅಲ್ಲಿಯ ಕಾಶ್ಮೀರದಲ್ಲಿಯ ಒಂದು 2 ಮುಸ್ಲಿಮರು ಈಗಾಗಲೇ ಸಿಕ್ಕಿದ್ದಾರೆ. ಅವರು ಪೊಲೀಸರ ವೇಷ ಧರಿಸಿ ಪೊಲೀಸರ ಬಟ್ಟೆಗಳನ್ನು ಹಾಕಿ ಅವರಿಗೆ ಆ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ವಿಚಾರ ಮಾಡಿ, ಇಲ್ಲಿಯ ಮುಸ್ಲಿಮರು ಪ್ರತಿಯೊಬ್ಬರು ವಿಚಾರ ಮಾಡಬೇಕಾಗಿ ನಾವು ನಿಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.